ಶ್ರೀರಾಮನಾಮ ಮಹಿಮೆ ಕತೆ. ಪ್ರಾಚೀನ ಕಾಲದಿಂದಲೂ ಭಾರತವು ಇಡೀ ಪ್ರಪಂಚದಲ್ಲಿಯೇ ತತ್ವಶಾಸ್ತ್ರ, ಲಲಿತಕಲೆ ಮತ್ತು ಪಾರಮಾರ್ಥಿಕ ವಿಷಯಗಳಲ್ಲಿ ಅದ್ವಿತೀಯವಾದ ಪಾಂಡಿತ್ಯವನ್ನು ಹೊಂದಿ ಪರಮಾತ್ಮನ ಅನೇಕ ಅವತಾರಗಳಿಂದ ಪವಿತ್ರತೆಯನ್ನು ಹೊಂದಿ ಪೂಜ್ಯಕ್ಕೆ ನೆಲೆಯಾಗಿ ಮಹಾವ್ಯಕ್ತಿಗಳ ತವರು ಮನೆಯಾದ ತನ್ನದೇ ಆದ ಒಂದು ಹಿರಿಯ ಧಾರ್ಮಿಕವಾದ ನಾಗರಿಕತೆಯನ್ನು ಬೆಳೆಸಿಕೊಂಡು ಬಂದಿದೆ. ಈ ಒಂದು ಪುಣ್ಯಭೂಮಿಯಲ್ಲಿ ರಾಮಪುರವೆಂಬ ಪಟ್ಟಣವು ಗಂಗಯ್ಯನೆಂಬ ಸತ್ಯಶೀಲನಾದ ರಾಜನ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಪಟ್ಟಣದಲ್ಲಿ ಭಾರತದ ಹಿರಿಮೆಗೂ ಕೀರ್ತಿಗೂ ತಕ್ಕವನು ಮತ್ತು ಶ್ರೀರಾಮಚಂದ್ರನ ಪರಮ ಭಕ್ತನಾದ ಕೇಶವ ಭಟ್ಟನೆಂಬ ಬ್ರಾಹ್ಮಣನು ಜನಿಸಿದನು. ಕೇಶವ ಭಟ್ಟನು ಸತ್ಯಸಂಧನು, ಗುರು ಹಿರಿಯರಲ್ಲಿ ಹೆಚ್ಚಾದ ಪ್ರೀತಿಯನ್ನು ಇಟ್ಟಿದ್ದನು. ಸದಾ ರಾಮ ಭಜನೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದನು. ಈತನು ತನ್ನ ಹೆಂಡತಿ ನರಸಮ್ಮ, ಸೊಸೆ ಸೀತಾಬಾಯಿ ಮತ್ತು ಮಗ ನಾರಾಯಣ ಭಟ್ಟ ಇವರೊಡನೆ ಭಿಕ್ಷಾವೃತ್ತಿಯಿಂದ ಜೀವನ ಮಾಡುತ್ತಿದ್ದನು. ಅಲ್ಲದೆ ಪ್ರತಿ ಶನಿವಾರವೂ ಭಕ್ತಿಯಿಂದ ರಾಮಪಟ್ಟಾಭಿಷೇಕ ಮಾಡುತ್ತಿದ್ದರು. ಒಂದು ಶನಿವಾರ ಕೇಶವ ಭಟ್ಟನು ಶ್ರೀರಾಮಚಂದ್ರನ ಭಜನೆಯಲ್ಲಿ ಮೈಮರೆತು ಅದರ ಆನಂದದಲ್ಲಿಯೇ ತಲ್ಲೀನನಾಗಿರಲು ಇವನ ಭಕ್ತಿಗೆ ಮೆಚ್ಚಿ ಶ್ರೀರಾಮಚಂದ್ರನು ತನ್ನ ಪ್ರಸನ್ನವಾದ ದರ್ಶನವನ್ನಿತ್ತು ಎಲ್ಲರನ್ನೂ ಆಶೀರ್ವದಿಸಿ ಐಶ್ವರ್ಯದ ಬೀಜವನ್ನು ಬಿತ್ತಿ ಅಂತರ್ಧಾನನಾದನು. ಕೆಲವೇ ದಿನಗಳಲ್ಲಿ ಕೇಶವ ಭಟ್ಟನು ದೊಡ್ಡ ಐಶ್ವರ್ಯ ವೈಭವದಲ್ಲಿ ಮಗ್ನವಾಗದೆ ಸದಾ ಶ್ರೀರಾಮಚಂದ್ರನ ಧ್ಯಾನದಲ್ಲಿಯೇ ಕಳೆಯುತ್ತಾ ಅವನ ಕರುಣೆಗೆ ಪಾತ್ರವಾಗಿ ದೊಡ್ಡ ಬಾಳನ್ನು ಬೆಳೆಸಿಕೊಂಡು ಬಂದನು. ಹೀಗಿರುವಲ್ಲಿ ಕೇಶವ ಭಟ್ಟರಿಗೆ ಕಾಶಿಗೆ ಪ್ರಯಾಣ ಮಾಡಬೇಕೆಂಬ ಹಂಬಲ ಹೆಚ್ಚಾಯಿತು. ತನ್ನ ಮಗ ನಾರಾಯಣ ಭಟ್ಟ ಮತ್ತು ಹೆಂಡತಿ ನರಸಮ್ಮನನ್ನು ಕರೆದು, ತಾನು ಕಾಶಿ ಕ್ಷೇತ್ರಕ್ಕೆ ಹೊರಡಲು ನಿಶ್ಚಯಿಸಿರುವೆನು. ನೀವು ಪ್ರತಿದಿನವೂ ಎಂದಿನಂತೆ ರಾಮ ಭಜನೆ ಮಾಡುತ್ತಲೂ ಮತ್ತು ಪ್ರತಿ ಶನಿವಾರ ರಾಮಪಟ್ಟಾಭಿಷೇಕ ಮಾಡುತ್ತಲೂ ಇರಬೇಕು. ಈ ಪವಿತ್ರವಾದ ಕಾರ್ಯಕ್ಕೆ ಎಂದಿಗೂ ಲೋಪ ತರಬೇಡಿರಿ ಎಂದು ಹೇಳಿ ಶಂಕರನಿಗೆ ನಿವಾಸ ಸ್ಥಾನವೂ ಪುಣ್ಯಕ್ಷೇತ್ರವೂ ಆದ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದನು. ಇತ್ತ ರಾಮಪುರದಲ್ಲಿ ನಾರಾಯಣ ಭಟ್ಟನು ಎಂದಿನಂತೆ ಪುಷ್ಪ ಮುಂತಾದವುಗಳನ್ನು ತಂದು ಯಥಾವಿಧಿಯಾಗಿ ತನ್ನ ತಂದೆಯ ಆಜ್ಞೆಯಂತೆ ಭಕ್ತಿಯಿಂದ ರಾಮಪೂಜೆ ಮಾಡುತ್ತಿದ್ದನು. ಒಂದು ಶನಿವಾರ ದಿವಸ ರಾಮಪಟ್ಟಾಭಿಷೇಕವಾದ ಮೇಲೆ ತನ್ನ ತಾಯಿಯನ್ನು ರಾಮಭಜನೆಗೆ ಬರಬೇಕೆಂದು ವಿನಯದಿಂದ ಕೇಳಿಕೊಂಡನು. ಐಶ್ವರ್ಯ ಮದದಿಂದ ಕೂಡಿ ಸುಖದ ಮಾಧುರ್ಯದಲ್ಲಿ ಮೈಮರೆತು ನರಸಮ್ಮನು ಎಲ್ಲ ಶಕ್ತಿಗೂ ಸುಖಕ್ಕೆ ಮೂಲವಾದ ಶ್ರೀರಾಮಚಂದ್ರನ ಭಜನೆಯಲ್ಲಿ ಭಾಗವಹಿಸಲು ನಿರಾಕರಿಸಿ ಭಗವಂತನ ವಿಷಯದಲ್ಲಿ ಅಸಡ್ಡೆ ಮನೋಭಾವವನ್ನು ವ್ಯಕ್ತಪಡಿಸಿದಳು. ಇವಳ ಗರ್ವವನ್ನು ಸಹಿಸಲಾರದೆ ಇವಳಿಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದು ಲಕ್ಷ್ಮೀದೇವಿಯು ಒಂದು ಹೆಜ್ಜೆಯನ್ನೇ ಹಿಂದಿಟ್ಟಳು. ಅರಮನೆಯು ಹುಲ್ಲುಮನೆಯಾಯಿತು. ಪುನಃ ಕೇವಲ ನಿರ್ಗತಿಕರಾಗಿ ಭಿಕ್ಷಾವೃತ್ತಿಯನ್ನು ಅವಲಂಬಿಸಿದರು. ಹೀಗಿರಲು ಕಾಶಿಯಾತ್ರೆಗೆ ಹೋಗಿದ ಕೇಶವ ಭಟ್ಟನು ತನ್ನ ಹಳ್ಳಿಗೆ ಹಿಂದಿರುಗಿದನು. ತನ್ನ ಸಂಸಾರದ ಹೀನ ಸ್ಥಿತಿಯನ್ನು ನೋಡಿ ಬಹಳವಾಗಿ ನೊಂದು ಬಾಡಿದನು. ನಾರಾಯಣ ಭಟ್ಟನನ್ನು ಕುರಿತು, ನೀನು ನನ್ನ ಆಜ್ಞೆಯನ್ನು ಮೀರಿ ದೇವರನ್ನು ಮರೆತಿರುವೆಯಾದ ಕಾರಣ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿಕೊಂಡು ಬರದ ಹೊರತು ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಎಂದೇ ಹೇಳಿದನು. ನಾರಾಯಣನು ತಂದೆಯ ಆಜ್ಞೆಯಂತೆ ತನ್ನ ಏಕಪುತ್ರಿಯಾದ ಲಕ್ಷ್ಮೀದೇವಿಯೊಡನೆ ಚಿಂತಾಗ್ರೇಸನಾಗಿ ಮನೆ ಬಿಟ್ಟು ಹೊರಟನು. ನಾರಾಯಣನು ರಾಮದರ್ಶನವಾಗದ ಹೊರತು ಒಂದು ತೊಟ್ಟು ಗಂಗೆಯನ್ನಾಗಲಿ ಒಂದು ತುತ್ತು ಅನ್ನವನ್ನಾಗಲಿ ತಿನ್ನುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಹಸಿವು ತೃಷೆಗಳೆನ್ನದೆ ಅನೇಕ ದಿನಗಳವರೆಗೆ ಪ್ರಯಾಣ ಮಾಡಿದನು. ಒಂದು ಹಳ್ಳಿಯನ್ನು ಕೂಡ ಸೇರಿದನು. ಅಲ್ಲಿ ಒಂದು ಯಜ್ಞ ಕಾರ್ಯವಾಗುತ್ತಿತ್ತು. ನಾರಾಯಣನು ಅಲ್ಲಿಗೆ ಹೋಗಿ ತನ್ನ ಮಗಳನ್ನು ಸುಬ್ಬಾಭಟ್ಟನೆಂಬ ವರನಿಗೆ ಕೊಟ್ಟು ದೇವತೆಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಕೊಟ್ಟು ಮುಂದಕ್ಕೆ ಪ್ರಯಾಣ ಬೆಳೆಸಿದನು. ದಾರಿಯಲ್ಲಿ ಒಬ್ಬ ಹುಟ್ಟು ಕುರುಡನು ಒಂದು ಹೊಲದ ಮುಂದೆ ಕುಳಿತುಕೊಂಡು ಕುರಿಗಳನ್ನು ಓಡಿಸಲು ಒಂದು ಕೋಲಿನಿಂದ ಶಬ್ದ ಮಾಡುತ್ತಿದ್ದನು. ನಾರಾಯಣ ಭಟ್ಟನನು ಅವನನ್ನು ಕುರಿತು, ಅಯ್ಯ, ನೀನು ಪ್ರತಿದಿನವೂ ಏಕಾಗ್ರ ಚಿತ್ತದಿಂದ ರಾಮ ಮಂತ್ರವನ್ನು ಜಪಿಸಿ ಶನಿವಾರ ದಿವಸ ರಾಮಪಟ್ಟಾಭಿಷೇಕದಲ್ಲಿ ನಿನಗೆ 2 ಕಣ್ಣುಗಳು ಬರುವವು ಎಂದು ಹೇಳಿ ನಿರ್ಮಲ ಮನಸ್ಸಿನಿಂದ ರಾಮ ಮಂತ್ರೋಪದೇಶವನ್ನು ಮಾಡಿ ಮುಂದೆ ಹೊರಟನು. ನಾರಾಯಣನು ಹೇಳಿದ ರೀತಿಯಂತೆಯೇ ರಾಮಪೂಜೆ ಮಾಡಿ ಶನಿವಾರ ದಿವಸ ರಾಮಪಟ್ಟಾಭಿಷೇಕ ಮಾಡುವನು. ಅವನಿಗೆ 2 ಕಣ್ಣುಗಳು ಬಂದದ್ದನ್ನು ನೋಡಿ ವಿಸ್ಮಯನಾದನು. ಕೋದಂಡಪಾಣಿಯನ್ನು ಅನೇಕ ವಿಧವಾಗಿ ಸ್ತುತಿಸಿದನು. ತನ್ನ ಅರ್ಧ ಭಾಗದ ಆಸ್ತಿಯನ್ನು ಬಡವರಿಗಾಗಿ ಮೀಸಲಿಟ್ಟು ನಾರಾಯಣನ ಆಗಮನವನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದನು.
ಮಾರ್ಗದಲ್ಲಿ ನಾರಾಯಣನು ತನಗೆ ಸರಿಯಾದ ವರನು ಸಿಗಲಿಲ್ಲವೆಂದು ಚಿಂತಿಸುತ್ತಾ ಕುಳಿತಿದ್ದ ಒಂದು ಕನ್ಯೆಯನ್ನು ನೋಡಿದನು. ನಾರಾಯಣನು, ತಾಯಿ, ನೀವು ಪ್ರತಿದಿನವೂ ರಾಮಮಂತ್ರವನ್ನು ಜಪಿಸಿ ಶನಿವಾರ ದಿವಸ ರಾಮಪಟ್ಟಾಭಿಷೇಕ ಮಾಡಿದರೆ ನಿಮಗೆ ಸರಿಯಾದ ವರನು ಸಿಕ್ಕುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿ ಅವಳಿಗೆ ರಾಮಮಂತ್ರೋಪದೇಶ ಮಾಡಿ ಮುಂದೆ ಹೊರಟನು. ಒಂದು ಅಂಗಡಿಯಲ್ಲಿ ಓರ್ವ ವೃದ್ಧ ಸ್ತ್ರೀಯು ಕಾಶಿ ಯಾತ್ರೆಗೆ ಹೋಗಿದ್ದ ಪತಿಯು ಬಹಳ ದಿನವಾದರೂ ಬಾರದೇ ಇರುವುದನ್ನು ಮತ್ತು ಭಿಕ್ಷಾನ್ನಕ್ಕೆಂದು ಹೋದ ಮಗನು ಬಹಳ ಕಾಲವಾದರೂ ಬರದೇ ಇರುವುದನ್ನು ಕಂಡು ಚಿಂತಿಸುತ್ತಾ ಕುಳಿತಿದ್ದಳು. ನಾರಾಯಣನು ಅವಳ ಚಿಂತೆಯ ಕಾರಣವನ್ನು ತಿಳಿದುಕೊಂಡು ಅವಳಿಗೆ ರಾಮಮಂತ್ರೋಪದೇಶವನ್ನು ಮಾಡಿ, ಶನಿವಾರ ದಿವಸ ರಾಮಪಟ್ಟಾಭಿಷೇಕವನ್ನು ಮಾಡಿದ್ದಲ್ಲಿ ತಪ್ಪದೆ ನಿಮ್ಮ ಪತಿಯು ಹಿಂದಿರುಗುವುದಲ್ಲದೆ ನಿಮ್ಮ ಕುಮಾರನು ಯಶಸ್ವಿಯಾಗಿ ಹಿಂದಿರುಗುವನೆಂದು ಹೇಳಿ ಮಾರ್ಗಾನುಕ್ರಮಣ ಮಾಡಿದನು. ಇತ್ತ ಇವರು ನಾರಾಯಣನು ಹೇಳಿದ ರೀತಿಯಂತೆ ಭಕ್ತಿಯಿಂದ ರಾಮಪೂಜೆ ಮಾಡಿದಳು. ಆ ಹೊತ್ತಿಗೆ ಕಾಶಿ ಯಾತ್ರೆಗೆ ಹೋಗಿದ್ದ ಪತಿಯು ಹಿಂದಿರುಗಿದನು. ಇತ್ತ ಇವಳ ಕುಮಾರನು ಭಿಕ್ಷಾನ್ನಕ್ಕೆಂದು ಸುತ್ತಿ ಬಳಲಿ ಒಂದು ನದಿಯ ತೀರದಲ್ಲಿ ಕುಳಿತಿದ್ದನು. ಅದೇ ಕಾಲದಲ್ಲಿ ಆ ದೇಶದ ರಾಜನು ಮೃತಿ ಹೊಂದಿದ ಕಾರಣ ಪದ್ಧತಿಯ ಪ್ರಕಾರ ಆನೆಯ ಸುಂಡಿಲಿಗೆ ಒಂದು ದಿವ್ಯವಾದ ಹೂಮಾಲೆಯನ್ನು ಕೊಟ್ಟು ಆನೆಯು ಯಾರ ಕೊರಳಿಗೆ ಹಾಕುವುದೋ ಅವನೇ ಆ ರಾಜ್ಯಕ್ಕೆ ದೊರೆ ಎಂದು ತೀರ್ಮಾನ ಮಾಡಿದರು. ಆನೆಯು ದಡದಡನೆ ನದಿಯ ದಡದಲ್ಲಿದ್ದ ಆ ಬಾಲಕನ ಕೊರಳಿಗೆ ಹಾಕಲು ಎಲ್ಲರೂ ಅತ್ಯಾನಂದದಿಂದ ಆ ಬಾಲಕನನ್ನು ಕರೆದುಕೊಂಡು ಬಂದರು. ಅವನಿಗೆ ರಾಮರಾಜನೆಂದು ಹೆಸರಿಟ್ಟು ಅವನನ್ನು ದೊರೆಯಾಗಿ ಮಾಡಿದರು. ರಾಮರಾಜನು ಅತ್ಯಂತ ವೈಭವದಿಂದ ತಂದೆ ತಾಯಿಗಳನ್ನು ಕರೆಸಿಕೊಂಡನು. ಅವನ ತಾಯಿಯು ಮಗನನ್ನು ಕುರಿತು, ಶ್ರೀರಾಮಚಂದ್ರನ ಕೃಪೆಯಿಂದ ನೀನು ಈಗ ದೊರೆಯಾಗಿರುವೆ. ಧರ್ಮವನ್ನು ನಂಬಿ ಯೋಗ್ಯ ರೀತಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡಬೇಕು ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರತಿದಿನವೂ ನಿರ್ಮಲ ಮನಸ್ಸಿನಿಂದ ಮಾಡಬೇಕು ಎಂದು ಹೇಳುವಳು. ಎಲ್ಲರೂ ಸಂತೋಷಭರಿತರಾಗಿ ನಾರಾಯಣನ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದರು. ವೃದ್ಧ ಸ್ತ್ರೀಗೆ ಉಪದೇಶ ಮಾಡಿದ ನಾರಾಯಣನು ದಾರಿಯಲ್ಲಿ ಒಂದು ಕೃಷ್ಣ ಸರ್ಪವು ಚಲಿಸದೇ ಇದ್ದಿರುವುದನ್ನು ಕಂಡು, ಎಲೈ ಸರ್ಪರಾಜನೇ, ನೀನು ಏತಕ್ಕೋಸ್ಕರವಾಗಿ ಇಲ್ಲಿರುವೆ ಎಂದು ಪ್ರಶ್ನೆ ಮಾಡಲಾಗಿ ಸರ್ಪವು, ಎಲೈ ಬ್ರಾಹ್ಮಣನೇ, ಇಲ್ಲಿ 7 ಕೊಪ್ಪರಿಗೆ ಹಣವಿದೆ. ಅದರ ಕಾವಲಿಗಾಗಿ ನಾನು ಇಲ್ಲಿರುವೆನು. ನೀನು ಚಂದ್ರ ದರ್ಶನಾರ್ಥಕವಾಗಿ ಹೊರಟಿರುವೆಯಾದ ಕಾರಣ ನನಗೆ ಯಾವಾಗ ಮೋಕ್ಷವು ಲಭಿಸುವುದು ಎಂಬುದನ್ನು ಕೇಳಿಕೊಂಡು ಬಾ ಎಂದು ಭಿನ್ನವಿಸಿಕೊಂಡಿತು. ನಾರಾಯಣನು ಅದಕ್ಕೆ ಒಪ್ಪಿ ರಾಮಮಂತ್ರೋಪದೇಶ ಮಾಡಿ ಮುಂದೆ ಪ್ರಯಾಣ ಬೆಳೆಸುತ್ತಾ ಒಂದು ಪಟ್ಟಣದ ಸಮೀಪಕ್ಕೆ ಬಂದನು. ಅಲ್ಲಿ ಆ ದೇಶದ ರಾಜನು ಕೆರೆಯ ಕಟ್ಟೆಯನ್ನು ಕಟ್ಟಿಸಿ ಚಿಂತಿಸುತ್ತಾ ಕುಳಿತಿರುವುದನ್ನು ನೋಡಿ ಅವನ ದುಃಖಕ್ಕೆ ಕಾರಣವನ್ನು ಕೇಳಲು, ದೊರೆಯೋ, ಎಲೈ ಬ್ರಾಹ್ಮಣನೇ, ಈ ಕೆರೆಗೆ ಕಟ್ಟೆಯನ್ನು ಕಟ್ಟಿದಂತೆಲ್ಲ ಬಿದ್ದು ಹೋಗುತ್ತಲಿದೆ. ನೀನು ಶ್ರೀರಾಮನ ದರ್ಶನಾರ್ಥಕವಾಗಿ ಹೊರಟಿರುವೆಯಾದ ಕಾರಣ ಇದಕ್ಕೆ ಕಾರಣವನ್ನು ತಿಳಿದುಕೊಂಡು ಬಾ ಎಂದು ಹೇಳಿಕೊಂಡನು. ನಾರಾಯಣನು ಅವನ ಕೋರಿಕೆಯನ್ನು ಸಮರ್ಥಿಸಿ ಪ್ರತಿದಿನವೂ ರಾಮಪೂಜೆ ಮಾಡಿ ಶನಿವಾರದ ದಿನ ರಾಮಪಟ್ಟಾಭಿಷೇಕ ಮಾಡುವಂತೆ ರಾಜನಿಗೆ ರಾಮಮಂತ್ರೋಪದೇಶ ಮಾಡಿ ಮುಂದಕ್ಕೆ ತೆರಳಿದನು. ನಾರಾಯಣನು ರಾಮನಾಮವನ್ನು ಜಪಿಸುತ್ತಾ ಒಂದು ಅರಣ್ಯವನ್ನು ಸೇರಿದನು. ಹಸಿವು ತೃಷೆಗಳೆನ್ನದೆ ಅನನ್ಯ ಭಕ್ತಿಯಿಂದ ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸಿದನು. ಭಕ್ತವತ್ಸಲನು ಕರುಣಾಮಯನೂ ಆದ ಶ್ರೀರಾಮಚಂದ್ರನು ಅವನ ಭಕ್ತಿಗೆ ಮೆಚ್ಚಿ ಅವನ ದೃಢ ಪ್ರತಿಜ್ಞೆಗೆ ಸಂತೋಷಪಟ್ಟು ಅವನ ಏಕಾಗ್ರ ಚಿತ್ತಕ್ಕೆ ಮನಸೋತು ಆನಂದಭರಿತನಾಗಿ ತನ್ನ ಪರಿವಾರ ಸಮೇತ ದರ್ಶನವನ್ನಿತ್ತನು. ನಾರಾಯಣನು ದೀರ್ಘದಂಡ ನಮಸ್ಕಾರ ಮಾಡಿ ಅನನ್ಯ ಭಕ್ತಿಯಿಂದಲೂ ಪ್ರೀತಿಯಿಂದಲೂ ಸ್ತೋತ್ರ ಮಾಡಿ ಆನಂದ ಬಾಷ್ಪಗಳನ್ನು ಸುರಿಸಿದನು. ಶ್ರೀರಾಮಚಂದ್ರನು ತನ್ನ ಅಮೃತ ಹಸ್ತದಿಂದ ನಾರಾಯಣನ ಮೈದಡವಿ, ವತ್ಸ, ನಾನು ನಿನಗೆ ಪುನಃ ದರ್ಶನವನ್ನಿತ್ತು ಮೋಕ್ಷವನ್ನೀಯುವೆನು. ಮೊದಲು ನೀನು ರಾಮರಾಜನಲ್ಲಿಗೆ ಹೋಗು. ನಿನ್ನ ಮಗಳು ಪ್ರಾಪ್ತವಯಸ್ಕಳಾದರೂ ಅವಿವಾಹಿತ ಆಗಿರುವುದರಿಂದ ಕೆರೆಯ ಕಟ್ಟೆಯು ಒಡೆದು ಹೋಗುವುದೆಂದು ಹೇಳು. ರಾಜನು ಸಂತೋಷದಿಂದ ತನ್ನ ಮಗಳನ್ನು ಕೊಟ್ಟು ನಿನಗೆ ವಿವಾಹ ಮಾಡುವನು. ಅವಳನ್ನು ಸ್ವೀಕರಿಸಿ ಸರ್ಪರಾಜನಲ್ಲಿಗೆ ಹೋಗು. ಹಣವನ್ನೆಲ್ಲ ನಿನಗೆ ದಾರೆ ಎರೆದು ಮೋಕ್ಷ ಹೊಂದುವುದು. ಅದನ್ನು ಸ್ವೀಕರಿಸಿ ಕನ್ಯೆಯ ಬಳಿಗೆ ಹೋಗು. ಅವಳನ್ನು ಪಾಣಿಗ್ರಹಣ ಮಾಡಿಕೊಂಡು ಮುಂದೆ ರಾಮರಾಜನಲ್ಲಿಗೆ ಹೋಗು. ಅವನು ಅತ್ಯಾದರದಿಂದಲೂ ಪ್ರೀತಿಯಿಂದಲೂ ಕೊಡುವ ಉಡುಗೊರೆಗಳನ್ನು ಸ್ವೀಕರಿಸಿ ಅವರನ್ನು ಆಶೀರ್ವದಿಸಿ ಅಲ್ಲಿಂದ ಮುಂದೆ ನಿನ್ನ ಆಗಮನವನ್ನೇ ಎದುರು ನೋಡುತ್ತಿರುವ ಗೌಡರ ಬಳಿಗೆ ಹೋಗು. ದೃಷ್ಟಿ ಬಂದಿರುವ ಆ ಗೌಡನು ನಿನ್ನನ್ನು ಬಹುವಾಗಿ ಉಪಚಾರ ಮಾಡುವನು. ಅವನ ಆತಿಥ್ಯವನ್ನು ಸಂತೋಷದಿಂದ ಸ್ವೀಕರಿಸಿ ನಿನ್ನ ಸ್ವಂತ ಮನೆಗೆ ತೆರಳು. ಪುನಃ ಅವರಿಗೆ ಸಕಲ ಐಶ್ವರ್ಯವನ್ನೂ ಕೊಟ್ಟಿರುವೆನು. ಅಲ್ಲಿಗೆ ಹೋದ ನಂತರ ಒಂದು ಶುಭ ದಿನದಲ್ಲಿ
ನಿಮ್ಮೆಲ್ಲರಿಗೂ ದರ್ಶನವನ್ನೀಯುವೆನು ಎಂದು ಹೇಳಿ ಅಂತರ್ಧಾನನಾದನು. ಇತ್ತ ನಾರಾಯಣನು ಶ್ರೀರಾಮಚಂದ್ರನ ಆಜ್ಞೆಯಂತೆ ಎಲ್ಲರನ್ನೂ ಎದುರುಗೊಂಡು ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವರಿಂದ ಉಡುಗೊರೆಗಳನ್ನು ಸ್ವೀಕರಿಸಿ ದ್ವಿಪತ್ನಿ ಸಮೇತನಾಗಿ ತಂದೆಯ ಮನೆಯನ್ನು ಸೇರಿದನು. ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರನಾಗಿ ಸಕಲ ಸಂಪತ್ತುಗಳನ್ನು ಹೊಂದಿದ ಕೇಶವ ಭಟ್ಟನು ಮತ್ತು ಅವನ ಪತ್ನಿಯಾದ ನರಸಮ್ಮನು ವಿಶೇಷವಾದ ಪ್ರೀತಿಯಿಂದಲೂ ಆನಂದದಿಂದಲೂ ಅವನಿಗಾದ ಶ್ರೀರಾಮ ದರ್ಶನಕ್ಕೆ ಸಂತೋಷಗೊಂಡು ಆನಂದ ಬಾಷ್ಪಗಳನ್ನು ಸುರಿಸಿದರು. ಒಂದು ಶನಿವಾರದ ದಿನ ಎಲ್ಲರೂ ಭಕ್ತಿಯಿಂದ ಶ್ರೀರಾಮಚಂದ್ರನನ್ನು ಭಜಿಸಿ ಶ್ರೀರಾಮ ಪಟ್ಟಾಭಿಷೇಕ ಮಾಡಲು ಅವರ ಭಕ್ತಿಗೆ ಮೆಚ್ಚಿದ ಶ್ರೀರಾಮಚಂದ್ರನು ಸಪರಿವಾರದೊಡನೆ ದರ್ಶನ ಭಾಗ್ಯವನ್ನಿತ್ತು ಎಲ್ಲರನ್ನೂ ಆಶೀರ್ವದಿಸಿ ಅಂತರ್ಧಾನನಾದನು. ಕೇಶವ ಭಟ್ಟನ ಸಂಸಾರವೆಲ್ಲವೂ ಶ್ರೀರಾಮಚಂದ್ರನ ಭಜನೆಯಲ್ಲಿ ಕಾಲವನ್ನು ಕಳೆಯುತ್ತಾ ಶ್ರೀರಾಮಚಂದ್ರನ ಕೃಪೆಗೂ ಕರುಣೆಗೂ ಪಾತ್ರರಾಗಿ ಚಿರಕಾಲ ಸುಖವಾಗಿದ್ದರು. ಶ್ರೀರಾಮ ಜಯಂ ಸಂಪೂರ್ಣಂ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮತ್ತಷ್ಟು ವಿಡಿಯೋ ಮತ್ತು ಆಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.